ಅವಳೊಂದು ಅಂದದ ಉಯ್ಯಾಲೆ ಗೊಂಬೆ ಗೊಂಬೆ ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಪಾಪುದು ಇವತ್ತು ಬರ್ತಡೇ ಇದೆ. ಸೊ ಹಂಗಾಗಿ ಕಿವಿ ಚುಚ್ಚೋಣ ಅಂತ ಹೋಗ್ತಾ ಇದ್ದೀನಿ. ಇದು ನಮ್ಮ ಮಮ್ಮಿ, ನನ್ನ ಮಗಳು ಬರ್ತಡೇ ಇವತ್ತೇ ಕಿವಿ ಚುಚ್ಚಿಸೋದು. ಪಾಪ ಅವಳಿಗೆ ಗೊತ್ತೇ ಇಲ್ಲ ಏನು. ಅಲ್ಲಿ ನಾನು ವಿಕ್ಕು ನನ್ನ ಮಮ್ಮಿ ಪಪ್ಪ ಎಲ್ಲ ಪಾಪು ಕಿವಿ ಚುಚ್ಚಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಂಗೆ ಹಾಡು ಅಂದರೆ ತುಂಬ ಇಷ್ಟ. ಸೊ ಹೋಗುವಾಗ ಹಾಡೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸೊ ಆನ್ಬಾಲ್ ಹತ್ರ ಹೋದ್ವಿ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಬ್ಯಾಂಕೆಲ್ಲ ಮುಗಿಸ್ಕೊಂಡು ಆಮೇಲೆ ಕಿವಿ ಚುಚ್ಚಕ್ಕೆ ಹೋಗ್ವಿ. ನಮ್ಮ ಪಪ್ಪ ವಿಕ್ಕು, ಇವ್ರು ನಮ್ಮ ಮಮ್ಮಿ ಅವ್ರಿಗೆ ವೀಡಿಯೋಕ್ಕೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ಇವತ್ತು ಕಿವಿ ಚುಚ್ಚೋ ಪ್ರೋಗ್ರಾಮ್ ಇರಲಿಲ್ಲ. ಪಾಪ ನಮ್ಮಪ್ಪ ಸಡನ್ನಾಗಿ ಹೇಳಿದ್ರಿಂದ ಕಿವಿ ಚುಚ್ಚಬೇಕಾಗಿ ಬಂತು. ಸೊ ಪಾಪ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ಮಲ್ಕೊಂಡಾಗಲೇ ಕಿವಿ ಚುಚ್ಚೋಣ ಅಂತ ಕಿವಿ ಚುಚ್ತಾಯಿದ್ವಿ. ಅಳ್ತಾ ಇದ್ದಾಳೆ, ತುಂಬ ಅಳ್ತಾ ಇದ್ದಾಳೆ ಅವಳು. ಪಾಪ ಮಲ್ಕೊಂಡಾಗ ಚುಚ್ಚಿದ್ವಲ್ಲ, ಸೊ ಹಂಗಾಗಿ ಅಳ್ತಾ ಇದ್ದಾಳೆ. ಅದೊಂದು 2 ಸೆಕೆಂಡ್ ಅಷ್ಟೇ ಹತ್ತಿದ್ದವಳು. ಅದಾದಮೇಲೆ ನೆಲೆಸ್ಬಿಟ್ಲು. ಅವಳಿಗೆ ಗೊತ್ತೇ ಆಗಲಿಲ್ಲ ಕಿವಿ ಚುಚ್ಚಿದೇನು. ಅಚ್ಚಮ್ಮ ಯಾರದು ಅಮ್ಮಡು ಕಿವಿ ಚುಚ್ಚುಚ್ಚ ಅಮ್ಮಡು. ಸರಿ ಮುಟ್ಬೇಡ, ಅವನ ಜೊತೆ ಮಾತಾಡ್ಬೇಡ. ಸರಿ, ಥ್ಯಾಂಕ್ ಯು ಸರ್. ಚಾಕಿ ಹಿಂಗ ಬರ ಬಾಯ್ ಬಾಯ್ ಸೊಲ್ಲು, ಬಾಯ್ ಸೊಲ್ಲು, ಬಾಯ್ 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 ಬರಕ್ಕೆ ನೋಡಿ ಅಷ್ಟೇ. ಅವಳಿಗೇನು ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಸುಮ್ಮನಾದ್ಲು. ಇದು ಯಾವ ಊರು ಅಂತ ಗೆಸ್ ಮಾಡಿ ನೋಡೋಣ. ನಮ್ಮ ಮಮ್ಮಿ ನೋಡಿ, ನಾವು ಪಾಪು ನಾನು ವಿಕ್ಕು ಎಲ್ಲ ಸೇರಿ ಎಳ್ನೀರು ಕುಡಿತಾ ಇದ್ದೀವಿ. ಸೊ ನಮ್ಮ ಪಪ್ಪನೂ ಬಂದಿದ್ದರು. ನಮ್ಮ ಪಪ್ಪ ಮೋಟ್ರು ನೋಡಬೇಕು ಅಂತೇಳಿ ಮೋಟ್ರು ತರೋಕ್ಕೆ ಅಂತ ಆ ಕಡೆ ಹೋಗಿದ್ರು. ಸೊ ಅಷ್ಟರೊಳಗೆ ನಾವು ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಸೊ ನಮ್ಮ ಪಾಪುಗೆ ವಿಕ್ಕು ಕಾಯಿ ತಿನ್ನಿಸ್ತಾ ಇದ್ದಾನೆ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಅವಳಿಗೆ ಇಷ್ಟ ಕಾಯಿ ಎಲ್ಲ, ಎಳ್ನೀರು ಅಂತಂದರೆ ತುಂಬ ಇಷ್ಟ. ಸೊ ಅವಳು ಕುಡಿತಾ ಇದ್ದಾಳೆ. ನೋಡಿ, ಕಿವಿ ಚುಚ್ಚುವಾಗ ಅಷ್ಟು ಅಳ್ತಾ ಇದ್ಲು, ಬಟ್ ಇವಾಗ ಪೇಯ್ನೂ ಇಲ್ಲ, ಏನೂ ಇಲ್ಲ. ಎಂಜಾಯ್ ಮಾಡಿ ತಿಂತಾ ಇದ್ದಾಳೆ ಅವಳು. ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಎಲ್ಲ ಅಲ್ಲಿ ಮೋಟ್ರು ತರಕ್ಕೆ ಹೋಗಿದ್ದಾರೆ ಅಲ್ಲೇ. ಸೊ ನಾನು ಪಾಪು ಅಷ್ಟೇ ಕಾರಲ್ಲಿ ಇದ್ದಿದ್ದು. ನಾನು ಪಾಪು ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಪಾಪ ಅವಳು ಅಷ್ಟೇ ಜೋರಾಗಿ ಹಾರ ನೋಡಿದ್ಬಿಟ್ಲು. ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಆ್ಯಂಡ್ ವಿಕ್ಕು ನಿಂತಿದ್ದಾರೆ. ಸೊ ಅದಕ್ಕೋಸ್ಕರ ಅವಳು ಕರಿತಾ ಇದ್ದಾಳೆ ನಮ್ಮ ವಿಕ್ಕುನ, ನಮ್ಮಮ್ಮ ಪಪ್ಪನ ಅಮ್ಮ ಅಂತ ಕರಿತಿದ್ದಾಳೆ. ಅಲ್ಲಿ ಕಾಣಿಸ್ತಿದ್ಯಾ ವಿಕ್ಕು ಆ್ಯಂಡ್ ಮಮ್ಮಿ ಎಲ್ಲ ಅಲ್ಲಿ ನಿಂತಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ಕರಿತಾ ಇದ್ದಾಳೆ ಅವಳು. ಯಾರೂ ಇಲ್ವಲ್ಲ. ಸೊ ನಮ್ಮಪ್ಪ ಈ ಕಡೆ ಕೈ ತೋರಿಸ್ತಾ ಇದ್ದಾರೆ. ಕಾಣಿಸ್ತಿದೆ ಅಲ್ಲಿ ಅಪ್ಪ ಅಮ್ಮ ಆ್ಯಕ್ಚುಲಿ ಮೋಟ್ರ್ ತೊಗೊತಿದ್ದಾರೆ ಮನೆಗೆ. ಅವತ್ತೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೇಟೆಗೆ ಬಂದಿದ್ವಲ್ಲ. ಸೊ ಎಲ್ಲ ಕೆಲಸ ಮುಗಿಸೋಣ ಅಂತ ಬರ್ತಾಯಿದ್ದೀನಿ. ರೇಷನ್ನು ಪ್ರತಿಯೊಂದು ಮೋಟ್ರು ಎಲ್ಲ ನಮಗೂ ತೋರಿಸ್ತಿದ್ದಾನೆ. ಪಾಪು ಕರಿತಿದ್ದಾಳೆ ಅಂತೇಳಿ ನಮ್ಮಪ್ಪಂಗೆ. ಇದು ನಮ್ಮ ವಿಕ್ಕು ಫ್ರೆಂಡ್ಸ್ ಅವರು ನಮ್ಮ ಮನೆ ಪಾಪು ಬರ್ತಡೇಗೆ ಬಂದಿದ್ದರು. ಸೊ ಅವರು ಕ್ಲಿಪ್ಪಿಂಗ್ ಕಳಿಸಿದ್ರು. ಸೊ ಹಂಗಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಊರಿಗೆ ಬರ್ತಾಯಿದ್ರು ಸಕಲೇಶಪುರ. ನಾನು ಈ ವಿಡಿಯೋ ಯಾಕೆ ಅಟೆಂಡ್ ಮಾಡಿದೆ ಅಂತಂದರೆ, ಇದು ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಝುಡಿಯೋಗೆ ಹೋದಾಗ ತೆಗೆದಿದ್ದು. ನನ್ನ ದೊಡ್ಡ ಮಗಳು ಬರ್ತಡೇ ಇತ್ತು. ಸೊ ಅವಾಗ ಝುಡಿಯೋಗೆ ಹೋದಾಗ ತೆಗೆದಿದ್ದು. ಸೊ ನಾನೇ ಒಂದು ಕಡೆ ಇದ್ದರೆ ಇವರಿಬ್ಬರೇ ಒಂದು ಕಡೆ ಕೂತ್ಕೊಂಡು ಹಿಂಗೆಲ್ಲ ಮಾಡ್ತಾಯಿದ್ರು. ಸೊ ಇದೊಂದು ವಿಡಿಯೋ ಅಟ್ಯಾಚ್ ಮಾಡೋಣ ಅಂತೇಳಿ, ಕೆಲವೊಂದು ಆಯಿರೋದು ಮೂಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿದು ವೀಡಿಯೋಗೆ ಹಾಕಿದ್ದೀನಿ. ಯಾಕಂತಂದರೆ ಇದನ್ನು ಯೂಟ್ಯೂಬ್ಗೆ ಹಾಕೋಕ್ಕೆ ಶಾರ್ಟ್ ಇದೆ ವೀಡಿಯೋ. ಸೊ ಹಂಗಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇವರಿಬ್ಬರು ಈ ಥರ ಆಡ್ತಾ ಕೂತಿದ್ದಾರೆ. ಇಲ್ಲಿ ನಮ್ಮ ಪಪ್ಪ ಮತ್ತು ಆಯಿರ ನಮ್ಮ ಮಮ್ಮಿ ಎಲ್ಲ ಸಂಜೆ ಈವ್ನಿಂಗು ಕೆಲಸ ಮುಗಿಸಿ ನಮ್ಮಪ್ಪ ಬಂದರು. ಸೊ ಹಂಗಾಗಿ ಆಯಿರ ಜೊತೆ ಆಡ್ತಾ ಕೂತಿದ್ರು. ಸೊ ಇದೊಂದು ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಂಗೆ ಆಯಿರನ್ನ ಎತ್ಕೊಬೇಕು, ಮುದ್ದು ಮಾಡಬೇಕು ಅನ್ನೋದು ತುಂಬ ಆಸೆ. ಬಟ್ ಏನು ಮಾಡೋದು, ಅವಳು ಹೋಗಲ್ಲ, ಅಳ್ತಾಳೆ. ಯಾಕಂತಂದರೆ ನಾವು ಬ್ಯಾಂಗ್ಳೂರಲ್ಲಿ ಹೋಗಿ ಅವಳಿಗೆ 1.5 ತಿಂಗಳಿದ್ದಾಗಲೇ ನಾವು ಬ್ಯಾಂಗ್ಳೂರಿಗೆ ಹೋದ್ವಿ. ಸೊ ಹಾಗಾಗಿ
ಅವಳಿಗೆ ಅಷ್ಟು ಯಾರು ಮರ್ತೋಗ್ಬಿಟ್ಟಿದೆ, ಅಷ್ಟು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ. ಹಾಗಾಗಿ ಇವಾಗ ಹೊಂದ್ಕೊತಾ ಇದ್ದಾಳೆ. ನನ್ನ ಮಕ್ಕಳಿಗೆ ದೊಡ್ಡ ರೋಜೆ ಮುಗಿಯೋವರೆಗೂ ಇಲ್ಲೇ ಊರಲ್ಲೇ ಇರೋದ್ರಿಂದ ಸ್ವಲ್ಪ ಇವಾಗ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಸೊ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ಆ್ಯಡ್ ಮಾಡಿದ್ದೀನಿ. ನಮ್ಮ ಅಪ್ಪಂಗೆ ತುಂಬ ಇಷ್ಟ ಎತ್ಕೊಳ್ಳೋದು, ಮುದ್ದಾಡೋದು, ಬಟ್ ಅವಳು ಹೋಗಲ್ಲ. ಅದಕ್ಕೆ ಸ್ವಲ್ಪ ಆಟ ಆಡಿಸಿ. ಇದು ಯಾವ ಹಣ್ಣು ಅಂತ ಗೊತ್ತಾ? ಇದು ಬಂದು ನೇರಳೆ ಹಣ್ಣು. ಸೊ ನನಗೆ ಬೇಕು ಅಂದಿದ್ದಕ್ಕೆ ನೆನ್ನೆ ನೇಬರ್ ಒಬ್ರು ಕಿತ್ಕೊಬಂದು ಕೊಟ್ಟಿದ್ರು. ಸೊ ಅದಕ್ಕೆ ಇದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ. ಇದು ನೋಡಿ ನಮ್ಮ ಹಾಸನ ಸಕಲೇಶಪುರ ಸೈಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವ್ಯೂ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.